ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಬನ್ನಿ, ನಾವೆಲ್ಲರೂ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸು, ಶಾರ್ಟ್ಸು, ಲೈವ್ ಮತ್ತು ಪೋಸ್ಟ್ ಎಲ್ಲ ಮಾಡ್ತಾ ಇರ್ತೀವಿ. ಅಂತ ಯೂಟ್ಯೂಬ್ ಯಾವ ರೀತಿ ಸ್ಟಾರ್ಟ್ ಆಯಿತು, ಅದರ ಫೌಂಡರ್ಸ್ ಯಾರು, ಯಾವ ಇಯರಲ್ಲಿ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. 2005ರಲ್ಲಿ ಅಮೆರಿಕ ಮೂಲದ ಫಾರ್ಮರ್ ಪೀಪಾಲ್ ಕಂಪನಿಯ ಎಂಪ್ಲಾಯೀಸು ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಯಾರಂದರೆ ಚಾರ್ಡ್ ಆರ್ಲೆ, ಸ್ಟೀವ್ ಚೆನ್, ಜಾವಿದ್ ಕರೀಮ್ ಅನ್ನೋರು 2005ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. 2005ರಲ್ಲಿ ಇಂಟರ್ನೆಟ್ನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಅದು ತುಂಬ ಸ್ಲೋ ಆಗಿ ಅಪ್ಲೋಡ್ ಆಗ್ತಾ ಇರುತ್ತೆ ಮತ್ತು ಅದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರಲಿಲ್ಲ. ಹಂಗಾಗಿ ಇವ್ರ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ, ಯಾರಾದರೂ ಸಹ ವಿಡಿಯೋಸ್ ಮಾಡಿ ಯಾರು ಬೇಕಾದರೂ ಅದನ್ನು ನೋಡಬೇಕು ಮತ್ತು ಅದನ್ನು ಅಪ್ಲೋಡ್ ಮಾಡಬೇಕು, ಯಾರು ಬೇಕಾದರೂ ನೋಡಬೇಕು ಅನ್ನೋದು ಇವ್ರ ಐಡಿಯಾ ಆಗಿರುತ್ತೆ. ಈ ಐಡಿಯಾ ಮೂಲಕ ಹುಟ್ಟಿದ್ದೆ ಯೂಟ್ಯೂಬು. ಈ ಯೂಟ್ಯೂಬ್ನಲ್ಲಿ ಜಾವಿದ್ ಕರೀಮ್ ಅವರು 2005 ಏಪ್ರಿಲ್ 23ರಂದು ಒಂದು ಸಣ್ಣ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಮೀ ಎಟ್ ದಿ ಝೂ ಅನ್ನೋ ವಿಡಿಯೋನ 18 ಸೆಕೆಂಡ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಈ ಸಣ್ಣ ವಿಡಿಯೋ ದೊಡ್ಡ ರೆವಲ್ಯೂಷನ್ ಸೃಷ್ಟಿ ಮಾಡುತ್ತೆ ಅಂತ ಅಸಲು ಯಾರೂ ಅಂದ್ಕೊಂಡಿರಲಿಲ್ಲ. ಇದು ಯೂಟ್ಯೂಬ್ ಒಳ್ಳೆ ಗ್ರೋತ್ ಆಯಿತು. ಈ ಗ್ರೋತನ್ನು ಕಂಡ ಗೂಗಲ್ಲು 2006ರಲ್ಲಿ ಯೂಟ್ಯೂಬನ್ನು $1.65 ಬಿಲಿಯನ್ ಪರ್ಚೇಸ್ ಮಾಡುತ್ತೆ. ಅಂದು ಯೂಟ್ಯೂಬ್ನ ಓನರ್ಸು 3 ಆಗಿದ್ರು. ಇಂದು ಯೂಟ್ಯೂಬ್ನ ಓನರ್ಸು ಗೂಗಲ್ ಒಂದೇ ಆಗಿರುತ್ತೆ. ಯಾವಾಗ ಯೂಟ್ಯೂಬಲ್ಲಿ ಗೂಗಲ್ ಬಂತು ಅಂದಿನಿಂದ ಯೂಟ್ಯೂಬ್ನಲ್ಲಿ ಆಡ್ಸು, ಮಾನಿಟೈಸೇಷನ್ನು ಮತ್ತು ವೀಡಿಯೋಸು, ಶಾರ್ಟ್ಸು, ಲೈವ್ ಸ್ಟ್ರೀಮಿಂಗು ಬರ್ತಿದೆ. ಆಮೇಲೆ ಇದೊಂದು ಕ್ರಿಯೇಟಿವ್ ಸಪೋರ್ಟಿವ್ ಸಿಸ್ಟಮ್ ಆಗಿ ಸ್ಟಾರ್ಟ್ ಆಗಿದೆ. ಈ ಸ್ಮಾಲ್ ಐಡಿಯಾಯಿಂದ ಬಂದಂಥ ಯೂಟ್ಯೂಬು ಇಂದು ಲಕ್ಷಾಂತರ ಜನರಿಗೆ ಕೆರಿಯರ್ ಕೊಟ್ಟಿದೆ, ಸೋರ್ಸ್ ಆಫ್ ಇನ್ಕಮ್ ಕೊಟ್ಟಿದೆ ಮತ್ತು ವಾಯ್ಸ್ ಕೊಟ್ಟ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಅಂಥ ಪ್ಲಾಟ್ಫಾರ್ಮಲ್ಲಿ ಇವತ್ತು ನಾವು ಸಹ ಒಂದು ಚಾನಲ್ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ಖುಷಿ ಇದೆ ನನಗೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಸಣ್ಣದಾಗಿ ಯೂಟ್ಯೂಬ್ನ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ನಾನು. ನನ್ನ ವಿಡಿಯೋ ಇಷ್ಟ ಆಗಿದೆ ಎಲ್ಲ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವಿಡಿಯೋ.